ಸರ್ವರೋಗಕ್ಕೂ ಸಾರಾಯಿ ಮದ್ದುಂಡಿ ಅಂತ ಯಾರೋ ತಪ್ಪಾಗಿ ಕುಡುಕ ಮಹಾಶಯ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಸರ್ವರೋಗಕ್ಕೂ ಮದ್ದು ಯಾವುದು ಅಂದರೆ ಅದುವೇ ಯೋಗಾಸನ. ಹೌದು ಸ್ನೇಹಿತರೆ, ಯೋಗಾಸನದಿಂದ ಎಷ್ಟೋ ಜನರ ದೈಹಿಕ ಕಾಯಿಲೆ, ಮಾನಸಿಕ ಕಾಯಿಲೆಗಳು ವಾಸಿಯಾದ ನಿದರ್ಶನಗಳು ಈಗಲೂ ಕಣ್ಣ ಮುಂದೆ ಇದೆ. ಇಂತಹ ಯೋಗಾಭ್ಯಾಸವನ್ನು ಶಾಲೆಯ ಮಕ್ಕಳಿಗೆ ಕಲಿಸಬೇಕಾಗಿರುವುದು ಅತ್ಯವಶ್ಯಕ. ಅಂತಹ ಮಹತ್ವದ ಕೆಲಸವನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಟ್ರಸ್ಟ್ನವರು ನೆಗವಾಡಿ ತಾಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮತ್ತು ಖಾಸಗಿ ಶಾಲೆಗಳಿಗೆ ಉಚಿತವಾಗಿ ಯೋಗಾಭ್ಯಾಸ ತರಬೇತಿಯನ್ನು ನೀಡ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ. ಆನವಟ್ಟಿ ಹೋಬಳಿಯ ಹಿರೇಇಡಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತವಾಗಿ ಯೋಗಾಭ್ಯಾಸ ತರಬೇತಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಅವರು ಟೇಪ್ ಕಟ್ ಮಾಡುವ ಮೂಲಕ ಯೋಗ ತರಬೇತಿಗೆ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಮೇಶ್ ಬೊಂಬಳೆ ಅವರು ನೆರವೇರಿಸಿದ್ರು. ನಂತರ ಯೋಗ ಕೃಷ್ಣಪ್ಪ ಅವರು ಮಾತನಾಡಿ, 1000 ರೋಗಕ್ಕೂ ಯೋಗವೇ ಮದ್ದು. ಯೋಗವು ಬಾಲ್ಯದಿಂದಲೇ ಮಾಡಿಕೊಂಡು ಬಂದರೆ ಮನುಷ್ಯನ ಹತ್ತಿರ ಯಾವ ರೋಗವೂ ಬರೋದಿಲ್ಲ. ಈಗ ಅತಿ ಹೆಚ್ಚು ವಿದ್ಯಾರ್ಥಿಗಳಲ್ಲಿಯೇ ಕಾಯಿಲೆಗಳು ಕಾಣಿಸಿಕೊಳ್ತಿದೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು ಎಂಬುದನ್ನು ತಮ್ಮ ಮಾತುಗಳಿಂದಲೇ ಶಾಲಾ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಮತ್ತು SDMCಯ ಎಲ್ಲ ಸದಸ್ಯರು ಹಾಗೂ ಊರ ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು. ಇವತ್ತಿನ ಒಂದು ಸಮಯಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಅವರ ತಂದೆ ತಾಯಿಗಳಾಗಿರ್ಬೋದು, ತುಂಬ ಬಡವರಾಗಿರ್ತಾರೆ. ಅವರನ್ನು ಗುಣಮುಖ ಮಾಡಲಿಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಕಷ್ಟ ನೋವುಗಳನ್ನು ಅನುಭವಿಸ್ತಾರೆ. ಯಾಕಪ್ಪ ಅಂತೇಳಂದರೆ ಅವರಿಗೆ ಯೋಗ ಮಾಡೋದ್ರಿಂದ 1000 ರೋಗಗಳನ್ನು ದೂರ ಮಾಡ್ಬೋದು ಅಂತ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಮಕ್ಕಳಲ್ಲಿ ಏನಾಗ್ತಿದೆಯಪ್ಪ ಅಂತ ಹೇಳಂದರೆ ಮಕ್ಕಳಲ್ಲಿ ಏಕಾಗ್ರತೆ ತುಂಬ ಕೊರತೆ ಉಂಟಾಗ್ತಾ ಇದೆ. ನೆನಪಿನ ಶಕ್ತಿ ಕೂಡ ತುಂಬ ಕೊರತೆ ಆಗ್ತಾ ಇದೆ. ಮತ್ತು ಅವರ ದೇಹಗಳಲ್ಲಿ ರೋಗ ನಿರೋಧಕ ಶಕ್ತಿಯೂ ಕೂಡ ತುಂಬ ವಿಫಲವಾಗ್ತಾ ಇದೆ. ಹಾಗಾಗಿ ಮಕ್ಕಳು ತುಂಬ ಅನಾರೋಗ್ಯದಲ್ಲಿ ಬೀಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಕೂಡ ಒಬ್ಬ ಯೋಗ ಟೀಚರ್ ಆಗಿ ನಾವು ಕೂಡ ಒಂದು ತೀರ್ಮಾನ ತೆಗೆದುಕೊಂಡಿರ್ತೇವೆ. ಆದರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಉಚಿತ ಯೋಗ ತರಬೇತಿಯನ್ನು ನೀಡುವುದರಿಂದ ಯೋಗ, ಧ್ಯಾನ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಮುದ್ರೆಗಳನ್ನು ಮಕ್ಕಳಿಗೆ ಕಲಿಸುವುದರಿಂದ ಮಕ್ಕಳು ಜೀವಿತದಲ್ಲಿ ಉತ್ತಮವಾಗಿ ಜೀವನವನ್ನು ರೂಪಿಸಿಕೊಳ್ಳಲು ತುಂಬ ಸಹಾಯಕಾರಿ ಆಗ್ತದೆ. ಕೃಷ್ಣಪ್ಪ ಸರ್ ಬಂದು ನಮಗೆ ಭಾಳಷ್ಟು ಮಾಹಿತಿಯನ್ನು ಹೇಳಿದರು. ಈಗ ಪ್ರೈವೇಟ್ನಲ್ಲಿ ದುಡ್ಡು ಕೊಟ್ಟು ಎಲ್ಲ ಮಾಡ್ತಾರೆ, ಆದರೆ ಪಾಪ ಉಚಿತವಾಗಿ ಅವರು ಒಂದು ಶಿಬಿರ ಮಾಡಿಕೊಂಡು ಭಾಳಷ್ಟು ಬಡ ಮಕ್ಕಳಿಗೆ ಒಂದು ಉಚಿತವಾಗಿ ಯೋಗವನ್ನು ಕಲಿಸ್ಕೊಡ್ತಿದ್ದಾರೆ. ಈ ಒಂದು ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ದೈಹಿಕ ಶ್ರಮ ಮಕ್ಕಳಿಗಂತೂ ಇಲ್ಲ. ದೇಹ ಮತ್ತು ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಮಕ್ಕಳಿಗೆ ಉಚಿತವಾಗಿ ಈ ಒಂದು ಯೋಗವನ್ನು ಕಲಿಸ್ಕೊಡ್ತಿದ್ದಾರೆ. ಅವರಿಗೆ ನಮ್ಮ SDMC ಪರವಾಗಿ ಹಾಗೂ ನಮ್ಮ ಊರಿನ ಪರವಾಗಿ, ನಮ್ಮ ಸಹೋದ್ಯೋಗಿಗಳ ಮಿತ್ರರ ಪರವಾಗಿ ಅವರು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಈಗ 1 ವರ್ಷದಿಂದ ಯೋಗ ಪ್ರತಿದಿನವೂ ಮಾಡ್ತಾಯಿದ್ದೀನಿ. ಆರೋಗ್ಯ ಭಾಳ ಸುಧಾರಿಸಿದೆ. ಮತ್ತು ಯಾವುದೇ ರೀತಿಯ BP, ಶುಗರು, ಥೈರಾಯ್ಡ್ ಸಮಸ್ಯೆ ಇಲ್ಲ. ಮತ್ತು ಮಂಡಿ ನೋವು ಭಾಳ ಇತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಮಂಡಿ ನೋವು ಭಾಳ ಇತ್ತು. ಇನ್ನೇನು ನನ್ನ ಲೈಫ್ ಮುಗ್ದಂಗೆ ಅಂತ ವಿಚಾರ ಮಾಡ್ತಾಯಿದ್ದ. ಏನಾಯ್ತು, ಯೋಗ ನಮಗೆ ಕೃಷ್ಣಪ್ಪ ಅಂತೇಳಿ ಯೋಗ ಶಿಕ್ಷಕರು ನಮಗೆ ಯೋಗ ಕಲಿಸ್ಕೊಡ್ಲಿಕ್ಕೆ ಇದು ಬಂದರು. ಆನವಟ್ಟಿಯಲ್ಲಿ ಯೋಗ ಮಾಡ್ತಾಯಿದ್ದಾಗ ನನಗೆ 1-2 ಸಲ ಹೋದೆ, ಬಿಡು 1-2 ಸಲ ಹೋಗ್ಬೇಡೋಣ ಅಂತೇಳಿ. ಆಮೇಲೆ ನನಗೆ ಸ್ವಲ್ಪ ಎಲ್ಲ ಅದರಿಂದ ಸ್ವಲ್ಪ ಮೈಂಡು ಅಥವಾ ದೇಹ ಸ್ವಲ್ಪ ಎಲ್ಲ ಫ್ರೀ ಆಗ್ತಾ ಬಂತು. ಭಾಳ ಉಲ್ಲಾಸದಿಂದ ಇದ್ದೆ. ಆಮೇಲೆ ಬರ್ತಾ ಈಗೇನಾಗಿದೆ ಅಂದರೆ ಯೋಗ ಬಿಡಲಿಕ್ಕೆ ಆಗ್ತಾಯಿಲ್ಲ ನಮಗೆ. ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಮತ್ತು ಮಂಡಿ ನೋವು ಇದ್ದಕ್ಕೆ ತಾನೇ ಕಡಿಮೆ ಆಯಿತು. ಮತ್ತು ಈಗ ವಾಕ್ ಮಾಡ್ತಾಯಿದ್ದೀನಿ. ಯೋಗ ಮಾಡೋದ್ರಿಂದ ಏನಪ್ಪ ಅಂದರೆ ಎಲ್ಲರಿಗೂ ಒಂದು ಸ್ಥಿರತೆ ಆರೋಗ್ಯ ಸಿಗುತ್ತೆ. ಮತ್ತು ಮಾನಸಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿ. ನಾವು ಜೀವನದಲ್ಲಿ ಎಷ್ಟು ಹಣ ಗಳಿಸಿದ್ವಿ, ಏನು ಸಾಧನೆ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ.
ನಾವು ಎಷ್ಟೇ ದಿವಸ ಈ ಸ್ವಲ್ಪ ದಿವಸ ಬದುಕಿದ್ರೂ ಸಹಿತ ಆರೋಗ್ಯವಾಗಿರೋದೇ ಮುಖ್ಯ. ಯಾಕಂದರೆ ಒಟ್ಟಾರೆ ಯೋಗಾಭ್ಯಾಸ ಸರ್ವ ರೋಗಕ್ಕೂ ರಾಮಬಾಣವಿದ್ದಂತೆ. ನೀವು ಕೂಡ ಯೋಗಾಭ್ಯಾಸವನ್ನ ಮಾಡಿ, ಜೊತೆಗೆ ನಿಮ್ಮ ಮಕ್ಕಳಿಗೂ ಯೋಗ ಕಲಿಸಿ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.